ಮತ್ತೆ ಮತ್ತೆ ವೀಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಒಬ್ರಿಗೆ ವೀಡಿಯೋಗಳು ತಲುಪಲಿ. ಶೇರ್ ಮಾಡಿ, ಎಲ್ಲರೂ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆವಾಗ ಮಾತ್ರ ಈ ವಿಡಿಯೋ ರೀಚ್ ಆಗೋಕ್ಕೆ ಸಾಧ್ಯ. ಪ್ರತಿಯೊಂದು ಒಂದು ಆಕರ್ಷಕ ಲುಕ್ಕಲ್ಲಿ ಕಾಣ್ತಾ ಇದೆ, ನೀವು ನೋಡ್ತಿರ್ಬೋದು. ಬನ್ನಿ, ಇವರು ಬಡ ರೈತನಿಗೆ ನೀವೆಲ್ಲ ಇಲ್ಲಿ ಲೋಕಲ್ ಜನಗಳು ನೀವೆಲ್ಲ ಸಪೋರ್ಟ್ ಮಾಡಬೇಕು. ಇವ್ರಿಗೆ ಈ ರೈತನಿಗೆ ಹೆಲ್ಪ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ. ಮತ್ತೆ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ ಇಲ್ಲೇ ಇದೆ ನಾವು ಅಲ್ಲೆಲ್ಲ ಹುಡ್ಕಾಡಿದ್ವಿ ನೋಡ್ರಿ, ಇಲ್ಲೇ ಇದೆ. ಇದು ಚಿಕ್ಕ ಗಣಪತಿ, ಇದು ಗಣೇಶ ಮೂರ್ತಿ ಚೆನ್ನಾಗಿದೆ. ಹೇಳ್ತಾ ಇದ್ದೆ ನಾನು, ಬಡ ರೈತನಿಗೆ ನೀವೆಲ್ಲ ಹೆಲ್ಪ್ ಮಾಡಬೇಕು. ಯಾಕಂದರೆ ಲೋಕಲ್ ಜನಗಳೇ ಬಂದು ತೊಗೊಂಡ್ರೆ ಇವರಿಗೆ ತುಂಬ ಹೆಲ್ಪ್ ಆಗುತ್ತೆ, ಬೇರೆ ಕಡೆ ತೊಗೊಂಡೋಗೋ ನೆಸೆಸಿಟಿ ಇರಲ್ಲ. ಹಾಗಾಗಿ ನಿಮಗೆ ನಾನು ಮತ್ತೆ ವೀಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಒಬ್ರಿಗೆ ವೀಡಿಯೋಗಳು ತಲುಪಲಿ. ಶೇರ್ ಮಾಡಿ, ಎಲ್ಲರೂ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆವಾಗ ಮಾತ್ರ ಈ ವಿಡಿಯೋ ರೀಚ್ ಆಗೋಕ್ಕೆ ಸಾಧ್ಯ. ತುಂಬ ಜನಕ್ಕೆ ರೀಚ್ ಆದರೆ 100 ಜನ ನೋಡಿದ್ರೆ ಅದರಲ್ಲಿ 10 ಜನ ತೊಗೊತಾರೆ ಅನ್ನೋ ನಂಬಿಕೆ ಇರುತ್ತೆ ನಮಗೆ. 1000 ಜನ ನೋಡಿದ್ರೆ 100 ಜನ ತೊಗೊತಾರೆ ಅನ್ನೋ ನಂಬಿಕೆ ಇರುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಈ ಬಡ ರೈತನಿಗೆ ಸ್ವಲ್ಪ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ತುಂಬ ಎಫೆಕ್ಟ್ ಹಾಕಿ ಮಾಡಿದ್ದಾರೆ. ಎಫೆಕ್ಟ್ ಹಾಕಿ ಮಾಡಿದ್ರೆ ಈ ಥರ ರಿಸಲ್ಟ್ ಬರೋದು. ಹಾಗಾಗಿ ನೀವೆಷ್ಟು ಪ್ರೋತ್ಸಾಹ ಕೊಡ್ತೀರಾ, ನೆಕ್ಸ್ಟ್ ಇಯರು ಅವರು ಅಷ್ಟೇ ಉತ್ತೇಜನವಾಗಿ ಕೆಲಸ ಮಾಡ್ತಾರೆ. ಈ ಸರಿ ಅವ್ರಿಗೆ ಎಷ್ಟು ಪ್ರತಿಫಲ ಸಿಗುತ್ತೆ ಮತ್ತು ಅಷ್ಟೇ ಎಫೆಕ್ಟ್ ಆಗ್ತಾರೆ ಅವರು. ಈ ಸರಿ 300 ಗಣಪತಿ ಮಾಡಿದ್ರೆ ನೆಕ್ಸ್ಟ್ ಸತಿ 600 ಗಣಪತಿ ಮಾಡ್ತಾರೆ. ಯಾಕಂದರೆ ಇಲ್ಲಿ ಲೋಕಲ್ ಜನಗಳು ನೀವು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವರು ಇನ್ನೂ ದೊಡ್ಡ ಮಟ್ಟಕ್ಕೆ ಏನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ. ಇನ್ನೂ ದೊಡ್ಡ ಮಟ್ಟಕ್ಕೆ ಇನ್ನೂ ಪ್ರಾರಂಭ ಮಾಡಲಿ. ಇದೆಲ್ಲ ಹೌದೇ ಅನಿಸುತ್ತೆ ಜಾಗ, ತುಂಬ ದೊಡ್ಡ ಮಟ್ಟವಾಗಿ ಮಾಡ್ತಾ ಇದ್ದಾರೆ. ಈ ಸರಿನೂ ಇನ್ನೂ ದೊಡ್ಡ ಮಟ್ಟವಾಗಿ ಬೆಳೀಲಿ. ನಿಮ್ಮನ್ನೆಲ್ಲ ಸಪೋರ್ಟು ಇರಲಿ. ಅವ್ರಿಗೆ ಸಪೋರ್ಟ್ ಇದ್ದರೆ ಅವರು ಖಂಡಿತ ಬೆಳೀತಾರೆ. ಇದು 7 ಅಡಿದು, 6 ಅಡಿ, 5.5 ಅಡಿ ಥರ ತುಂಬ ದೊಡ್ಡ ಗಣೇಶ ಇದ್ದಾವೆ ನೋಡಿ. ಆ ಕಡೆ ಹಿಂದೆ ಚಿಕ್ಕ ಗಣೇಶ ಎಲ್ಲ ಇದ್ದಾವೆ. ಇವರು ಆ್ಯಕ್ಚುಲಿ ಗೋಡನಿಂದ ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಈಗ ನಾನು ಬಂದಾಗ ಇಲ್ಲಿ ಹೋಗ್ಬೇಕಾದ್ರೆ ನೋಡಿದೆ, ಇವ್ರು ಯಾಕೋ ಶಿಫ್ಟ್ ಮಾಡ್ತಾ ಇದ್ದಾರಲ್ಲ ಅಂತ ಬಂದು ನೋಡಿದ್ರೆ ಇವರು ಅಲ್ಲಿ ಗೋಡನ್ ಫುಲ್ ಆಗಿದೆ. ಹಾಗಾಗಿ ಪೇಂಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲೊಂದು ಶೆಡ್ ಮಾಡಿದ್ದಾರೆ ನೋಡಿ. ಇಲ್ಲೊಂದು ಶೆಡ್ ಮಾಡಿದ್ದಾರೆ ಮತ್ತು ಇದೊಂದು ಶೆಡ್ಡು. ಈ ಶೆಡ್ಡಲ್ಲಿ ಎಲ್ಲ ಜೋಡಿಸ್ತಾ ಇದ್ದಾರೆ ತೊಗೊಂಬಂದು. ಸ್ಟಾಕ್ ಮಾತ್ರ ತುಂಬ ಇದೆ. ಚಿಕ್ಕ ಗಣಪತಿಗಳು ನೋಡಿ ಕಲೆಕ್ಷನ್. ಈಗ ಹೊರಗಡೆ ತಂದಿದ್ದಾರಲ್ಲ, ತುಂಬ ಬೆಳಕಿದೆ. ಇಲ್ಲಿ ಶೆಡ್ಡಲ್ಲಿ ಅಷ್ಟು ಬೆಳಕಿರಲಿಲ್ಲ, ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾವೆ ನೋಡಿ. ಅದಕ್ಕೆ ಹೊರಗಡೆ ತೆಗೀರಿ, ಒಂದು ಸರಿ ವಿಡಿಯೋ ಮಾಡೋಣ ಅಂತ ನಾನು ಹೇಳಿದ್ದೆ. ಹೊರಗಡೆ ಬಂದಾಗ ತುಂಬ ಚೆನ್ನಾಗಿ ಕಾಣ್ತವೆ ನೋಡಿ. ಫಿನಿಶಿಂಗ್ ಹತ್ರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಕಸ್ಟಮರ್ ಬರ್ತಾ ಇದ್ದಾರೆ ನೋಡೋಕ್ಕೆ. ಹೊರಗಡೆ ಇಟ್ಟರೆ ಎಲ್ಲ ಬರ್ತಾರೆ. ಈಗ ಸೇಲ್ಗಿದೆ ಅಂತೇಳಿ ಕಸ್ಟಮರ್ ಬಂದು ನೋಡ್ತಾ ಇದ್ದಾರೆ ನೋಡಿ. ಇದು ನನಗೇನೋ ಇದು ಸೂಪರ್ ಕಾಣ್ತಾ ಇದೆ, ತುಂಬ ಇಷ್ಟ ಆಯ್ತು ನನಗೆ. ಕಲೆ ಇವ್ರ ಹತ್ರ ತುಂಬ ಚೆನ್ನಾಗಿದೆ ಕಲೆ. ಬನ್ನಿ ಆ ಕಡೆ ಶೆಡ್ಡಿಗೆ ಹೋಗೋಣ. ಆ ಕಡೆ ಶೆಡ್ಡಲ್ಲಿ ಸ್ವಲ್ಪ ಕತ್ಲಿರುತ್ತೆ, ಯಾಕಂದರೆ ಆಲ್ರೆಡಿ ಶೆಡ್ಡನ್ನು ಅವರು ಮುಚ್ಚಿಬಿಟ್ಟಿದ್ದಾರೆ. ಇನ್ನೊಂದು ಗಣಪತಿ ಬರ್ತಾ ಇದೆ ಅಲ್ಲಿ. ನಿಮ್ಮ ಹೆಸರೇನಪ್ಪ? ಬಸವರಾಜ್ ನಾಯ್ಕ್. ಇವರು ಇಲ್ಲೇ ವರ್ಕರು, ಇಲ್ಲೊಬ್ರು ಇದ್ದಾರೆ. ನಿಮ್ಮ ಹೆಸರೇನು? ಶಶಿಕುಮಾರ್. ನಿಮ್ಮದು ಕಾನ್ಬೆಳಿನೇನಾ? ಇದ್ದಾರೆ. ವಿನಯ್ ಅಂತೇಳಿ ಅವ್ರ ಹೆಸರು. ವಿನಯ್ ಹರೀಶ್ ಅವರ ಅಂತ ಕೇಳ್ಕೊತ ಈ ವಿಡಿಯೋನ ನಾನು ಮುಕ್ತಾಯ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.